ನಳಿನಿ ದಾನೇಶ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿತೀನಿ. ಎಲ್ಲರಿಗೂ ನಮಸ್ಕಾರ. ಇದಕ್ಕೊಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಡ್ತೀನಿ, ಕಲರ್ ಬರೋದಕ್ಕೆ. ಇದು ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಸಾಂಬಾರಿಗೆ ಮಸಾಲೆಗೆ ರುಬ್ಬೋದಕ್ಕಿದು, ಹೋಳಿಗೆ ಸಾಂಬಾರಿಗೆ ಸ್ವಲ್ಪ ಒಂದೆರಡು ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಸಾಂಬಾರು ಪುಡಿ, ಸ್ವಲ್ಪ ಹುಣಸೆ ಹಣ್ಣು, ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು. ಇದಿಷ್ಟ ಅಲ್ಲದೆ ಆಯಿತು ಮಸಾಲೆ ರುಬ್ಬೋದಕ್ಕೆ ಹೋಳಿಗೆ ಸಾಂಬಾರಿಗೆ. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ತೀನಿ. ಒಬ್ಬಟ್ಟಿನ ಸಾಂಬಾರಿಗೆ ಮಸಾಲೆ ರುಬ್ಬಿದ್ದೀನಿ, ಈಗ ಅದನ್ನ ಹಾಕ್ತಾಯಿದ್ದೀನಿ. ಬೇಳೆ ಕಟ್ಟು, ಬೇಳೆ ಬೇಯಿಸಿ ಬಗ್ಗಿಸ್ಕೊಂಡಿರೋಂಥ ಕಟ್ಟಿದು ಒಬ್ಬಟ್ಟಿನ ಸಾರಿಗೆ, ಒಬ್ಬಟ್ಟಿಗೆ ಬೇಯಿಸಿ ಬೇಳೆ ಇಟ್ಕೊಂಡಿದ್ದೀನಿ, ಅದನ್ನು ಬಸ್ತಿರೋ ಅಂಥ ಕಟ್ಟಿದು. ಅದಕ್ಕೆ ಮಸಾಲೆ ಎಲ್ಲ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಹೂರಣನ ಕಲಸಿ ಇದಕ್ಕೆ ಬಿಡ್ತಾ ಇದ್ದೀನಿ. ಹೂರಣ ಇದಕ್ಕೆ ಬಿಡಲೇಬೇಕು, ಹೂರಣ ಹಾಕಿದ್ರೇ ಇದು ಟೇಸ್ಟ್ ಬರೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಈಗ ಒಗ್ಗರಣೆ ಹಾಕ್ಕೋತೇನೆ. ಇದಕ್ಕೆ ಸಾರು ತುಂಬ ಗಮ್ಮತ್ತ ಸ್ಮೆಲ್ ಬರ್ತಾ ಇದೆ. ಇದಕ್ಕೆ ಜೀರಿಗೆ ತುಂಬಾ ಹಾಕಬೇಕು, ಇದಕ್ಕೆ ಜೀರಿಗೆ ಇಡಲೇಬೇಕು ಈ ಸಾಂಬಾರಿಗೆ, ಆಗಲೇ ಅದು ಟೇಸ್ಟ್ ಬರೋದು ಸಾಂಬಾರು. ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಇದಾಯಿತು, ಹೋಳಿಗೆ ಸಾಂಬಾರು ರೆಡಿಯಾಗಿದೆ. ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಹೋಳಿಗೆ ಮಾಡೋದಕ್ಕೆ ವಿಡಿಯೋ ಇದೆ ನೋಡಿ. ನೋಡಿದ್ದಕ್ಕೆ ಧನ್ಯವಾದಗಳು.